ಹೋಗ್ಬಿಟ್ಟಿಯ ಬೆಲ್ಟ್ ಹಾಕೊಂಡು ಕಟ್ಕೊ. ನಮಸ್ಕಾರ ಬೆಂಗಳೂರು. ನಾವು ಇವತ್ತು ಬೆಳಗ್ಗೆನೆ ಎದ್ದು ಸೆಕೆಂಡ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ರೈಡ್ ಎಲ್ಲಿಗೆ? ಇಲ್ಲಿಂದ 70 ಕಿಲೋಮೀಟರ್ ಇದೆ. ಇದು ಜಸ್ಟ್ ರೈಡ್ ಅಲ್ಲ, ಡಿವೈನ್ ರೈಡ್ ಅಂತಾನೆ ಅನ್ಕೊಳ್ಳಿ. ಸೊ ಎಲ್ಲಿಗೆ ಏನು ಅಂತ ಕುತೂಹಲ ಇದೆಯಾ? ಸ್ಕ್ರಾಲ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಾವಿವಾಗ ಬ್ಯಾಂಗ್ಳೂರು ಪ್ಯಾಲೇಸ್ ರೋಡಲ್ಲಿ ಇದ್ದೀವಿ. ಇನ್ನೇನು ಇವಾಗ ಏರ್ಪೋರ್ಟ್ ರೋಡ್ ಕನೆಕ್ಟ್ ಆಗ್ತೀವಿ. ಏರ್ಪೋರ್ಟ್ ರೋಡ್ ಸ್ಟ್ರೆಚ್ಚು ಈ ಥರ ರೈಡ್ಗಂತೂ ಬೆಸ್ಟು. ಹೇಳಿ ಮಾಡಿಸಿದ್ದು. ತುಂಬ ಜನ ರೈಡರ್ಸು ಸಿಗ್ತಾರೆ ನಮಗೆ. ಬೆಳಗ್ಗೆನೆ ಟ್ರಾಫಿಕ್ಕು, ಅದಕ್ಕೆ ಹೇಳೋದು ಬೆಳಗ್ಗೆನೆ ಹೊಡಬೇಕಾಗಿತ್ತು ಅಂತ. ಬಟ್ ನಮ್ಮ ಪ್ಲ್ಯಾನ್ ಏನಾಯಿತು ಅದೇನೋ ಆಯಿತು. ಆದರೂ ಫೈನಲಿ ನಾವು ಹೊರಟಿವಿ. ನಡೀರಪ್ಪ, ಏನಕ್ಕೆ ಸ್ಲೋ ಹೋಗ್ತವ್ರು ನಂಗೆ ಅರ್ಥನೇ ಆಗ್ತಾಯಿಲ್ಲ. ನೋಡಿ, ಒಂದು ಶಾರ್ಟ್ ಕಟ್ ತೋರಿಸ್ತೀನಿ. ಇಲ್ಲಿಂದ ಏನು ಮಾಡ್ಬೇಕಂದ್ರೆ ಸೀದಾ ಇಲ್ಲಿಂದ ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು. ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ ಅವ್ರ ಮನೆ ಇದು. ರೋಡ್, ಆ ಮನೆ ರೋಡು, ಸಾರಿ ಮನೆ ಅಲ್ಲ, ಮನೆದು ರೋಡು. ಸದಾಶಿವ್ ನಗರ್, ಬ್ಯಾಂಗ್ಳೂರ್ ಕಾಸ್ಟ್ಲಿಯೆಸ್ಟ್ ಏರಿಯಾ. ಎಲ್ಲ ರಿಚ್ ಪೀಪಲ್ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಸೇ ಇರ್ತಾರೆ ಅಂತ ಕೇಳಿದ್ದೀವಿ. ನೋಡಿ, ಇದೇ ಇರಬೇಕು. ಹಾಕಿದ್ದಾರೆ ನೋಡಿ, ಇದೇ ಶಾರ್ಟ್ಕಟ್ ನಾನು ಹೇಳಿದ್ದು. ಅಲ್ಲಿಂದ ಸೀದಾ ಬಂದರೆ ಇಲ್ಲಿ ಕನೆಕ್ಟ್ ಆಗ್ತೀವಿ ವಾಪಸ್ಸು. ಅಲ್ಲಿ ಸುಮ್ಮನೆ ಜಾಮ್ ಮಾಡ್ಕೊಂಡಿದ್ರು, ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ಲೂಸ್ ನನ್ನ ಮಕ್ಕಳು ಜಾಮ್ ಇಂದ ಬಚಾವ್ ಹೋಗೋಕ್ಕೆ ಹಿಂಗೆ ಬರ್ತೀವಿ. ಇದು ನಮ್ಮ ಸ್ಕೂಲ್ ಡೇಸಲ್ಲಿ ಬರ್ತಾ ಇದ್ದಿದ್ದು ನಾವು. ಇವಾಗಲೂ ನೆನಪಿದೆ. ಸ್ಕೂಲಲ್ಲ, ಸಾರಿ, ನಾವು ಕಾಲೇಜ್ ಡೇಸಲ್ಲಿ ಬರ್ತಾ ಇದ್ದೀವಿ ರೂಟ್ ಇದು. ಸೊ ಅದನ್ನ ಹಂಗೆ ನೆನಪಿಕೊಂಡಿದ್ದೀನಿ, ಬಂದಿದ್ದೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ. ಏರ್ಪೋರ್ಟ್ ರೋಡು ಕನೆಕ್ಟ್ ಆಗಿದ್ದೀವಿ. ಇವಾಗ ಮೇಕ್ರಿ ಸರ್ಕಲ್ ಹತ್ರ ಇದ್ದೀವಿ. ಇಲ್ಲಿಂದ 70 ಕಿಲೋಮೀಟರ್ಸ್, ಆಲ್ಮೋಸ್ಟ್ 1.5 hours ಇದೆ. ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಹೋಗ್ತಾ ಇದೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀವಿ ಬನ್ನಿ. ಬೆಳಗ್ಗೆ 6:30, 5:30 ಆ್ಯಕ್ಚುಲಿ ಎದ್ದಿದ್ದು ನಾವು. 5:30 ಎದ್ದು 6:30, 7 ಗಂಟೆಗೆಲ್ಲ ಮನೆಯಿಂದ ಹೊರಟಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ಬೇಗ ಎದ್ದು ಈ ಜಾಗಕ್ಕೆ ಹೋಗೋಕೆ ವರ್ತ ಬೆಂಗಳೂರಿಂದ ಈ ಥರ ಜಾಗ ಇದೆಯಾ ಬೆಂಗಳೂರಲ್ಲಿ ಅಂತ ನೀವೇನೋ ಅನ್ಕೊಂಡಿದ್ರೆ ಹೌದು ಇದೆ. ಇದೊಂದು ಬೆಸ್ಟು ಪ್ಲೇಸು ವಿಸಿಟ್ ಮಾಡೋಕ್ಕೆ. ಆಮೇಲೆ ಇದೊಂಥರ ರಿಲ್ಯಾಕ್ಸಿಂಗು, ಮೆಡಿಟೇಷನ್ಗೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಇದು. ಹಾಗೆ ಇದ್ರದ್ದು ಫೌಂಡರ್ ಏನಿದ್ದಾರೆ ಅವರು ಒನ್ ಆಫ್ ಅ ರೈಡರು. ಸೊ ಅದೊಂದು ತುಂಬ ಖುಷಿ ವಿಚಾರ. ವಾವ್, ನೋಡಿ. ಸೊ ಎನಿ ಗೆಸಸ್? ಈ ಸ್ಟ್ಯಾಚ್ಯೂ 112 ಅಡಿ ಸ್ಟ್ಯಾಚ್ಯೂ ನೋಡಕ್ಕೆ ಹೋಗ್ತಾ ಇರೋದು ನಾವು ಬೆಂಗಳೂರಿಂದ. ಯಾವ ಸ್ಟ್ಯಾಚ್ಯೂ ಏನು ಅಂತ ನಾವು ಹೋಗ್ತಾ ಹೋಗ್ತಾ ಹೇಳ್ತೀವಿ. ಸೊ ನಾನಿವಾಗ ಏರ್ಪೋರ್ಟ್ ರೋಡಲ್ಲಿ ಇದ್ದೀನಿ. ಏರ್ಪೋರ್ಟ್ ರೋಡ್ ಅಂದರೆ ಗೊತ್ತಿರಬೇಕು, 0 ಸಿಗ್ನಲ್ ಝೋನು. ಹೆಬ್ಬಾಳ್ ಪಾಸ್ ಆಗಬೇಕಾದ್ರೆ ನಮಗೆ ಸಿಗ್ಬೋದು, ಒಂದು ಸ್ವಲ್ಪ ಟ್ರಾಫಿಕ್ ಸಿಗ್ಬೋದು, ಯಾಕಂದರೆ ಲೇಟ್ ಆಗಿದ್ದೀವಿ. ಆಮೇಲೆ ನಮಗೆ ಮೋಸ್ಟ್ ಪ್ರಾಬಬಲಿ ಟ್ರಾಫಿಕ್ಕು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ನಾನಂತೂ ಫಸ್ಟ್ ಟೈಮು 2 ವೀಲರಲ್ಲಿ ಈ ರೋಡಲ್ಲಿ ರೈಡ್ ಮಾಡ್ತಾ ಇರೋದು. ಯಾಕಂದರೆ ನಮ್ಮದು ಇದು ಸೆಕೆಂಡ್ ರೈಡು. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು ಖುಷಿಯಾಗೆ. ಸೊ ನಾವು ಮನೆಯಿಂದ ಸ್ಟಾರ್ಟ್ ಮಾಡಿ ಒಂದು 1/2 hour ಆಗಿದೆ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ. ನಮ್ಗೆ ಇಲ್ಲಿಂದ 1.5 hour ಜರ್ನಿ ಇದೆ. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನನಗೆ ಗೊತ್ತಿರೋಂಗೆ ಒಂದು 9 ಗಂಟೆ ಆಗ್ಬೋದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ 7ಗೆಲ್ಲ ಅಲ್ಲಿ ಇರಬೇಕು ಅಂತ, ಬಟ್ ಲೇಟ್ ಆಯಿತು. ಇಟ್ಸ್ ಓಕೆ, ವಿ ಆರ್ ಲರ್ನಿಂಗ್. ನೆಕ್ಸ್ಟ್ ಟೈಮಿಂದ ಇಲ್ಲ ಆದಷ್ಟು ಜಲ್ದಿ ಹೋಗೋ ಥರ ಪ್ರಾಕ್ಟೀಸ್ ಮಾಡ್ಕೊತೀವಿ. ನಮ್ಗೇನಂದರೆ ಟೈಮಿಂಗ್ಸು ಗೊತ್ತಾಗ್ತಾ ಇಲ್ಲ, ಎಷ್ಟು ಗಂಟೆಗೆ ಇದ್ದರೆ ಎಷ್ಟು ಗಂಟೆಗೆ ಹೋಗ್ಬೋದು ಅಂತ. ಈ ಗೇರ್ಸು ಎಕ್ವಿಪ್ಮೆಂಟ್ಸ್ ರೆಡಿ ಮಾಡೋದೇ ಒಂದು 1/2 hour ಆಗ್ಬಿಡುತ್ತೆ. ಅದೊಂದು ಕಲಿತಾ ಇದ್ದೀವಿ. ಎಸ್, ಬೆಟರ್ ಆಗ್ತೀವಿ ಮುಂದೆ ಹೋಗ್ತಾ ಹೋಗ್ತಾ. ನಾವು ನೋಡ್ಬೋದು ದೇವನಹಳ್ಳಿ 27 ಕಿಲೋಮೀಟರ್ಸ್, ಚಿಕ್ಕಬಳ್ಳಾಪುರ 48 ಕಿಲೋಮೀಟರ್ಸ್, ಹಾಗೆ ಅನಂತಪುರ 196. ಸೊ ನಾನು ಅವಾಗಲೇ ಹೇಳ್ದಂಗೆ ಏರ್ಪೋರ್ಟ್ ರೋಡ್ ಹೈವೇಲಿದ್ದೀವಿ. ಇಲ್ಲಿ ಹೈವೇ ಡಿಸೆನ್ಸಿ ತುಂಬ ಇಂಪಾರ್ಟೆಂಟು. ನಾವು ಇಲ್ಲೊಂದು ಸ್ವಲ್ಪ ಒಂದು ಚಿಕ್ಕ ಜಂಕ್ಷನ್ ಸಿಗುತ್ತೆ ಸಿಗ್ನಲ್ಲು, ಅದೆಲ್ಲ ಆದಮೇಲೆ ನಮಗೆ 0 ಸಿಗ್ನಲ್ ಇರುತ್ತೆ.
ಸೊ ನಾನು ಸಜೆಸ್ಟ್ ಮಾಡೋದು ಹೈವೇಲೆಲ್ಲ ಇದ್ದರೆ ಆದಷ್ಟು ಲೆಫ್ಟಲ್ಲೇ ಇರಬೇಕು. ಸ್ಮಾಲರ್ ವೆಹಿಕಲ್ಸು, ಬಿಗ್ಗರ್ ವೆಹಿಕಲ್ಸ್ ಎಲ್ಲ ರೈಟ್ ಸೈಡಲ್ಲಿ ಇರ್ತಾರೆ. ಸೊ ನಾನು ಆದಷ್ಟು ಲೆಫ್ಟಲ್ಲಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಓ, ಹೆಬ್ಬಾಳು ಏನು ಚೇಂಜ್ ಆಗಿದೆ ನೋಡಿ. ಹೆಬ್ಬಾಳು ಪಾಸ್ ಆಗ್ತಾ ಇದ್ದೀವಿ. ಇದು ಎಸ್ ಟಿ ಮಾಲ್ ಅನ್ಸುತ್ತೆ. ಎಸ್ ಟಿ ಮಾಲ್ ಅಂತೂ ಫುಲ್ಲು ರೀವಂಪ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಹಾಗೆ ನಮ್ಮ ರೈಟ್ ಸೈಡಲ್ಲಿ ನೋಡ್ಬೋದು ಮೆಟ್ರೋ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಏರ್ಪೋರ್ಟ್ವರೆಗೂ. ಅದೊಂದಾದರೆ ವೆರಿ ಗುಡ್ ಅಂತ ಹೇಳ್ತೀನಿ. NHAI ವೆಲ್ಕಮ್ಸ್ ಯು ಅಂತ ಹಾಕಿದ್ದಾರೆ ನೋಡಿ. ಈ ಥರ ಎಲ್ಲ ನಿಲ್ಲಿಸ್ಕೊಳ್ಳೇಬಾರ್ದು ಹೈವೇಲಿ. ಹಂಗೆ ನೋಡಿ, ಸಿಗ್ನಲ್ ಹಾಕೋಬೇಕು ಅವನು, ಗೂಬೆ ಥರ ನಿಲ್ಸ್ಕೊಂಡವನೆ. ನನ್ನ ರೈಟ್ ಸೈಡಲ್ಲಿ ತಾರ್ ಇದೆ, ತಾರು ನಮ್ಮ ನೋಡ್ಕೊಂಡು ಹೋಗ್ತವ್ರೆ. ಈ ಕಡೆನೂ ತುಂಬ ಟೆಕ್ ಪಾರ್ಕ್ಸ್ ಎಲ್ಲ ಫಾರ್ಮ್ ಆಗಿದೆ. ತುಂಬ ಜನ ಎಲ್ಲ ಶಿಫ್ಟು ಆಗ್ಬಿಟ್ಟಿದ್ದಾರೆ ಎಲ್ಲ. ನಮ್ಗೆ ಇನ್ನೂ ಮುಂದೆ ಹೋಗ್ತಾ ಮಾಲ್ ಆಫ್ ಏಷ್ಯಾ ಸಿಗುತ್ತೆ. ಸೊ ವೆಲ್ ಡೆವಲಪ್ಡ್ ಆಗಿದೆ ಈ ಕಡೆ ಎಲ್ಲ. ಈ ಪಿಲ್ಲರ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಮೆಟ್ರೋಗೆನೆ. ಸೊ ಮೆಟ್ರೋ ನಾನ್ ಸ್ಟಾಪ್ ಹೋಗುತ್ತಾ ಏರ್ಪೋರ್ಟ್ ರೋಡ್ಗೆ ಅಥವಾ ಹೆಂಗೆ, ಏನು ಇನ್ನೂ ಅಪ್ಡೇಟ್ ಇಲ್ಲ. ಫುಲ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಮೋಸ್ಟ್ಲಿ ಅಪ್ಡೇಟ್ ಕೊಡ್ಬೋದು. ನೋಡಿ, ಅಪಾರ್ಟ್ಮೆಂಟು ಪಕ್ಕದಲ್ಲಿ ಕೆಲಸ. ಓಹೋಹೋ, ಸೂಪರು. ಇವನು ಯಾವನ ಹಿಂದೆಯಿಂದ ಹಾರನ್ ಹೊಡಿತಾನೆ, ಏನು ಓಟೆ ಕೊಡಿತಾನೆ ಲೆಫ್ಟ್ ಸೈಡಿಂದ, ಗೂಬೆ ನನ್ನ ಮಗ. ಓಕೆ, ಇದು ರೈಡ್ ಬರೀ ರೈಡ್ ಆಗಿರಲ್ಲ, ಇದೊಂದು ಡಿವೈನ್ ರೈಡ್ ಆಗಿರುತ್ತೆ. ಹಾಗೆ ನಮಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದೊಂದು ರೈಡು ಒಂದೊಂದು ಮೈಲ್ ಸ್ಟೋನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹೋಗ್ತಾ ಜಾಸ್ತಿ ಕಿಲೋಮೀಟರ್ಸ್ ರೈಡ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಆದಷ್ಟು. ಈ ವಿಡಿಯೋಗೆ ನಾನು ಕೊಡ್ತಿರೋ ಟಾರ್ಗೆಟು 1000 ಲೈಕ್ಸ್ ಅಂತೂ ಬೇಕೇ ಬೇಕು. ಯಾಕೆ ಅಂದರೆ ನಾವೊಂದು ಡಿವೈನ್ ಜರ್ನಿಗೆ ಹೋಗ್ತಾ ಇರೋದು. ಸೊ ನಿಮ್ಮ ಲೈಕಿಂದ ಆ ಡಿವೈನ್ ಜರ್ನಿ ಎಲ್ರಿಗೂ ಸ್ಪ್ರೆಡ್ ಆಗಲಿ ಅಂತ ನನ್ನ ಆಸೆ. ನೋಡಿ, ಮಾಲ್ ಆಫ್ ಏಷ್ಯಾ ಕಾಣಿಸ್ತಾ ಇದೆ. ಸೊ ಇದಾಗಿರುತ್ತೆ ನಮ್ಮದು ಬ್ರೇಕ್ಫಾಸ್ಟ್ ರೈಡು, ಎಸ್ಪೆಷಲಿ ಟು ಡಿವೈನ್ ಪ್ಲೇಸು. ಸೊ ಗೆಸ್ಟ್ ಮಾಡೋಕ್ಕೆ ನಾನು ಕ್ಲೂನು ಕೊಟ್ಟಿದ್ದೆ. 112 ಫೀಟು ಸ್ಟ್ಯಾಚ್ಯೂ ಇದು, ಸಿಂಗಲ್ ಸ್ಟ್ಯಾಚ್ಯೂ. ಹಾಗೆ ಇದು ಕೊಯಂಬತ್ತೂರಲ್ಲೂ ಇದೆ, ಹಾಗೆ ಬೆಂಗಳೂರಲ್ಲೂ ಇದೆ. ಬೆಂಗಳೂರಲ್ಲಿರೋದು ನಮಗೊಂಥರ ಪುಣ್ಯ. ನಾವಿದನ್ನು ನೋಡಬೇಕು ಅಂದರೆ ಕೊಯಂಬತ್ತೂರಿಗೆ ಹೋಗ್ಬೇಕು ಅಂತ ಏನಿಲ್ಲ, ನಾವು ಬ್ಯಾಂಗ್ಳೂರಿಗೆ ಹೋಗಿ ನೋಡ್ಬೋದು. ಹಾಗೆ ಕೊಯಂಬತ್ತೂರಲ್ಲಿರೋ ಸ್ಟ್ಯಾಚ್ಯೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ಇಷ್ಟು ದೊಡ್ಡ ಸ್ಟ್ಯಾಚ್ಯೂ, ಅದೊಂದು ಖುಷಿ ವಿಚಾರ. ಹಾಗೆ ಇದು ನಮ್ಮ ಇಂಡಿಯಾಲೇ ಇರೋದು ಇನ್ನೊಂದು ಖುಷಿ ವಿಚಾರ. ಸೊ ನೀವು ಬೆಂಗಳೂರಿಂದ ಏನಾರ ನಿಯರೆಸ್ಟ್ ಪ್ಲೇಸು ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪ್ಲೇಸ್ ಬೆಸ್ಟು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಸರ್ಟನ್ ಪಾಯಿಂಟ್ ಒಂದು ಸ್ವಲ್ಪ ದೂರ ಬಂದಮೇಲೆ ರೋಡ್ ಫುಲ್ ಖಾಲಿ ಆಗಿಬಿಡುತ್ತೆ ನೋಡಿ. ಫುಲ್ ಖಾಲಿ ಆಗಿದೆ. ಎಲ್ಲಿದ್ದೀವಿ, ಮೋಸ್ಟ್ಲಿ ಜಕ್ಕೂರು ಇರ್ಬೋದಾ ಅಂತ. ಜಕ್ಕೂರೆಲ್ಲ ಪಾಸ್ ಆಗ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಏರ್ಪೋರ್ಟ್ ಹತ್ತತ್ರ ಇದ್ದೀವಿ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಟೋಲ್ ಗೇಟ್ ಇದೆಯಲ್ಲ, ಅದಿದೆ. ನಾವು ಆಲ್ಮೋಸ್ಟು ಏರ್ಪೋರ್ಟ್ ಹತ್ತತ್ರ ಇದ್ದೀವಿ ಅಂತ ಸಿಂಬಾಲಿಕ್ಕು. ಮತ್ತು ಇಲ್ಲೊಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಸಿಕ್ತು ಅಂದರೆ ಪಕ್ಕ ನಾವು ಏರ್ಪೋರ್ಟ್ ಹತ್ರನೇ ಇದ್ದೀವಿ. ಏರ್ಪೋರ್ಟ್ ರೋಡ್ ಅಲ್ಲ, ಏರ್ಪೋರ್ಟ್ ಹತ್ರನೇ. ಅಲ್ಲಿ ಫೆರಾರಿ ಶೋರೂಮ್ ಇತ್ತು, ಮಿಸ್ ಮಾಡಿಕೊಂಡೆ ಶೂಟ್ ಮಾಡ್ಕೊಳ್ಳೋದು. ಬರ್ತಾ ತೋರಿಸ್ತೀನಿ ನಿಮಗೆ ಫೆರಾರಿ ಶೋರೂಮ್. ಎಲ್ಲಿಗೆ ನುಗ್ತಾನಪ್ಪ ಅವನು. ಏರ್ಪೋರ್ಟ್ ಹತ್ತತ್ರ ಇದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಟೋಲು. ಸೊ ಒಂದು ಅಡ್ವಾಂಟೇಜು, ಟೂ ವೀಲರಲ್ಲಿ ಬಂದರೆ NHAI ರೋಡ್ಸಲ್ಲಿ ಟೂ ವೀಲರ್ಗೆ ಫ್ರೀ. ಸೊ ಏನು ತಲೆನೋವಿಲ್ಲ, ಆರಾಮಾಗಿ ನಾವು ವಿತೌಟ್ ಟೋಲ್ ಫ್ರೀಯಾಗಿ ಹೋಗ್ತೀವಿ ಇವತ್ತು. ಸೊ ಇದು ಪಾಸ್ ಆಗಿ ಮುಂದೆ ನಾವು ಕಂಟಿನ್ಯೂ ಆಗಬೇಕು ನೋಡಿ. ಫ್ರೀ ಟೂ ವೀಲರ್ಸ್ಗೆ. ಸೊ ನೀವು ನಂದಿ ಹಿಲ್ಸ್ಗೆ ಹೋಗ್ತೀನಿ ಅಂದ್ರೂ ಇದೇ ರೂಟೆಲ್ಲ ಬರಬೇಕು. ಏರ್ಪೋರ್ಟ್ ರೋಡು, ದೇವನಹಳ್ಳಿ, ಆಮೇಲೆ ಅಲ್ಲಿಂದ ಡಿವಿಯೇಷನ್ಸ್ ತೊಗೊಂಡು ಹೋಗಬೇಕು. ರೈಟಲ್ಲಿ ಇರಬೇಕು. ಯಾಕೆ ಅಂದರೆ ಮುಂದೆ ಹೋದರೆ ಏರ್ಪೋರ್ಟ್ ರೂಟು ಕನೆಕ್ಟ್ ಆಗಿಬಿಡ್ತೀವಿ, ಆಮೇಲೆ ಸೀದಾ ಏರ್ಪೋರ್ಟ್ ಒಳಗಡೆ ಹೋಗ್ಬಿಡ್ತೀವಿ. ಏನಿದು ಏರ್ಪೋರ್ಟ್ ಹತ್ರ ಇದೀವಿ, ಒಂದು ಫ್ಲೈಟು ಕಾಣಿಸ್ತಾ ಇಲ್ವಲ್ಲ. ಓ ಕಾಣಿಸ್ತು ಅಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದೆ. ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಲ್ಲ. ಅದೇ ಅನ್ಕೊಂತ ಇದೆ, ದೇವನಹಳ್ಳಿ ಹತ್ರ ಇದ್ದೀವಿ, ಒಂದು ಫ್ಲೈಟು ಲ್ಯಾಂಡಿಂಗ್ ಆಗ್ತಾ ಇರೋದು ನೋಡ್ತಾ ಇಲ್ಲ. ಏನು ಗುರು ಸಮಾಚಾರ, ಏರ್ಪೋರ್ಟ್ ಹತ್ರ ಇದೀವ ಇಲ್ವಾ, ಅಥವಾ ಫ್ಲೈಟ್ಸ್ಗಳು ಇದೆಯಾ ಇಲ್ವಾ ಅಂತ ಅನ್ಕೊಂತ ಇದ್ದೆ. ಅದೇ ಟೈಮ್ಗೆ ಟನ್ ಅಂತ ಒಂದು ಫ್ಲೈಟು ಲ್ಯಾಂಡಿಂಗ್ ಆಗ್ತಾ ಇದೆ.
ಇಲ್ಲಿಂದ ನಮಗೆ ಸಿಗ್ನಲ್ಸು ಸ್ವಲ್ಪ ಟ್ರಾಫಿಕ್ಕು ಎಲ್ಲ ಸಿಗುತ್ತೆ ಜಂಕ್ಷನ್ಸ್ಗಳು, ನೋಡ್ಕೊಂಡು ಹುಷಾರಾಗಿ ಹೋಗೋಣ. ಹಾಗೆ ಅಲ್ಲಲ್ಲೇ ಬ್ರೇಕ್ಫಾಸ್ಟ್ ಸ್ಪಾಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಇರಲಿ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಬಂದಿದ್ದೀವಿ, ಸ್ವಲ್ಪ ಏನು ತುಂಬ ದೂರನೇ ಬಂದಿದ್ದೀವಿ, ಏರ್ಪೋರ್ಟ್ವರೆಗೂ ಬಂದಿದ್ದೀವಿ ಅಂದರೆ ಇನ್ನೇನು. ನಾವು ಇವಾಗ ಇಲ್ಲೆಲ್ಲ ಹೋಗ್ಬೇಕು, ಹಿಂಗೆ ಹೋಗೋಣ ಅಷ್ಟೇ. ದೇವನಹಳ್ಳಿಯಿಂದ ನಾವು ಹೋಗ್ಬೇಕಾಗಿರೋ ಸ್ಪಾಟು ಹತ್ರನೇ, ಜಾಸ್ತಿ ದೂರ ಇಲ್ಲ, ಅದು ಚಿಕ್ಕಬಳ್ಳಾಪುರ ಹತ್ರನೇ ಬರುತ್ತೆ. ಸೊ ಸಸ್ಪೆನ್ಸ್ ಆಗೇ ಇರಲಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಿಮಗೆ ಸ್ಪಾಟ್ ಯಾವುದು, ನಾವು ಹೋಗ್ತಿರೋ ಜಾಗ ಯಾವುದು ಅಂತ ರಿವೀಲ್ ಆಗುತ್ತೆ. ನಿಮಗೆ ನಾನು ಕ್ಲೂನು ಕೊಟ್ಟಿದ್ದೆ. ಕ್ಲೂ ಮತ್ತೆ ಹೇಳಬೇಕು ಅಂದರೆ ಇದೊಂದು ಡಿವೈನ್ ಸ್ಟ್ಯಾಚ್ಯೂ, 112 ಸೀಟು ಡಿವೈನ್ ಸ್ಟ್ಯಾಚ್ಯೂ. ಇದು ಕೊಯಂಬತ್ತೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಸೊ ನಿಮಗೆ ಕ್ಲೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರು ಗೆಸ್ ಮಾಡ್ತಾರೆ ಅಂತ.